ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಾವಿನ ಹಣ್ಣು ಬಳಸ್ಕೊಂಡು ಕೇಕ್ ಮಾಡಿದ್ದೀನಿ ನೋಡಿ. ಸಾಫ್ಟಾಗಿ ಸೂಪರಾಗಿರ್ತದೆ, ಒಳ್ಳೆ ಸಾಫ್ಟಾಗಿರ್ತದೆ, ಸ್ವೀಟಾಗಿ ಒಂದು ರೆಸಿಪಿ ಮಾಡಿದ್ದೀನಿ. ಅದಕ್ಕೆ ಎಂತೆಲ್ಲ ಹಾಕೋದು ನೋಡುವ. ನೋಡಿ, ನಾನಿದು ಬೊಂಬೈ ಸಜ್ಜಿಗೆ ತಗೊಂಡಿದ್ದೀನಿ 1 ಕಪ್ಪು. ಅದು ನೀವು ನನ್ನ ಚಿರೋಟಿ ರವೆ ಸಿಗ್ತದಲ್ಲ, ಅದರಲ್ಲೂ ಸಹ ಮಾಡ್ಬೋದು. ಬೊಂಬೈ ಸಜ್ಜಿಗೆ ಆಗಿದ್ದರಿಂದ ನಾನು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ಇದೊಂದು 2 ಸುತ್ತು ನಾವು ಸುತ್ತಿಸ್ಕೊಡುವ ಇದನ್ನು. ನೋಡಿ, ಇದು ಈಗ ಆಗಿದೆ. ಇದಕ್ಕೆ ಈಗ ನೋಡಿ ಇಷ್ಟು ಸ್ವಲ್ಪ ಒಂದು 2-3 ಸುತ್ತು ಸುತ್ತಿದ್ರೆ ಸಾಕು. ನಾನು ಒಂದು ದೊಡ್ಡ ಮಾವಿನ ಹಣ್ಣು ತಗೊಂಡಿದ್ದೀನಿ. ಆ ಮಾವಿನ ಹಣ್ಣನ್ನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹೀಗೆ ಅದೇ ಜಾರಿಗೆ ಹಾಕಿಬಿಡುವ. ಹಾಕಿದ ನಂತರ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪು ಹಾಲು ತಗೊಂಡಿದ್ದೀನಿ. ಹಾಲು ಹಾಕಿ ಅರ್ಧ ಕಪ್ಪು ಎಣ್ಣೆ. ಇದು ತೆಂಗಿನ ಎಣ್ಣೆ ಎಲ್ಲ ಹಾಕಬಾರ್ದು, ನಮ್ಮ ರಿಫೈಂಡ್ ಆಯಿಲೇ ಹಾಕಬೇಕು. ಅದನ್ನು ಹಾಕಿ ಇದನ್ನು ನಾವೊಂದು ಒಳ್ಳೆ ಒಂದು ಪೇಸ್ಟ್ ಮಾಡ್ಕೊಂಡು ಬರುವ. ನೋಡಿ, ಇಷ್ಟು ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ಆದರೂ ಸಾಕು. ಈಗ ಇದನ್ನು ತೆಗೆದು ನಾವು ಗ್ರೈಂಡ್ ಮಾಡಿಟ್ಟ ಸಜ್ಜಿಗೆಗೆ ಹಾಕೊಡುವ. ನೋಡಿ, ಹಾಕಿ ಒಳ್ಳೆ ಒಂದು ಮಿಕ್ಸ್ ಕೊಡುವ. ಅದು ನಾವು 2 ಸಹ ಮಿಕ್ಸ್ ಆಗುವಾಗೆ ಮಿಕ್ಸ್ ಮಾಡುವ. ನೋಡಿ, ಮಿಕ್ಸ್ ಆಗಿದೆ. ತುಂಬ ತೆಳು ಸಹ ಆಗಬಾರ್ದು, ದಪ್ಪ ಸಹ ಆಗಬಾರ್ದು, ಇಷ್ಟು ಕರೆಕ್ಟಾಗಿದೆ. ಇದಕ್ಕೀಗ ನಾವು ಇನ್ನೆರಡು ಐಟಮ್ ಸೇರಿಸ್ಲಿಕ್ಕೆ ಉಂಟು ನೋಡಿ. ಇದನ್ನು ಅರ್ಧ ಗಂಟೆ ಫಸ್ಟ್ ಮುಚ್ಚಿಡುವ. ಇದನ್ನು ಸ್ವಲ್ಪ ರವೆ ಅದನ್ನು ಎಲ್ಲ ಎಳ್ಕೊಂಡು ಗಟ್ಟಿಯಾಗಲಿ. ಈಗ ನೋಡಿ, ಒಂದು ಕೇಕ್ ಟಿನ್ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಫುಲ್ಲು ಸ್ಪ್ರೆಡ್ ಮಾಡುವ. ಮೇಲೆವರೆಗೆ ಸ್ಪ್ರೆಡ್ ಮಾಡಬೇಕು ನಾವು. ಕೇಕ್ ಉಬ್ಬಿ ಬರುವಾಗ ಅದು ನಮಗೆ ಅಂಟ್ಕೊಳ್ಳಿಬಾರ್ದು, ಹಾಗೆ ಅದಕ್ಕೆ ಫುಲ್ವರೆಗೆ ಇದು ಹಾಕುವ. ನೋಡಿ, ಎಲ್ಲ ಸ್ಪ್ರೆಡ್ ಮಾಡಿದ್ದೀನಿ ನೋಡಿ. ಮತ್ತು 1-2 ಸ್ಪೂನ್ ಮೈದಾ ಹಿಟ್ಟು ತಗೊಂಡು, ನಿಮಗೆ ಬಟರ್ ಪೇಪರ್ ಇದ್ದರೆ ಸಹ ಹಾಕ್ಕೊಳ್ಳಿ. ನಾನು ಬಟರ್ ಪೇಪರ್ ಹಾಕ್ತಾಯಿಲ್ಲ, ಹಾಗಾಗಿ ನಾನು ಮೈದಾ ಹಿಟ್ಟು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ಸ್ಪ್ರೆಡ್ ಮಾಡಿ ಹೀಗಿಡುವ. ಈಗ ನಾನು ಇಲ್ಲಿ ಕಲಸಿಟ್ಟದು ಮಿಕ್ಸ್ ಮಾಡಿಟ್ಟ ಕೇಕ್ ಬ್ಯಾಟರ್ ರೆಡಿಯಾಗಿದೆ ನೋಡಿ. ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು ಇದು ಹಾಕಿ ಮಿಕ್ಸ್ ಸ್ವಲ್ಪ ತೆಳು ಮಾಡಿಕೊಡ್ಬೇಕು. ಇದಕ್ಕೆ ನೋಡಿ 1 ಸ್ಪೂನು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ, ನಾವು ಅಡುಗೆ ಸೋಡಾ ಹೇಳ್ತೀವಲ್ಲ ಅದು. ಇದನ್ನು ಮಾಡಿಕೊಂಡು ನಾನು ಮಿಕ್ಸಿ ಜಾರ್ ತೊಳೆದದ್ದು, ಸ್ವಲ್ಪ ಹಾಲಿಗೆ ಮಿಕ್ಸಿ ಜಾರ್ ತೊಳೆದದ್ದು ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಉಂಟು. ಅದನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡುವ. ಇದನ್ನು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡುವ. ನಮ್ಮ ಸೋಡಾ ಹಾಕಿದ್ರಿಂದ ಲೈಟ್ ವೇಟಾಗಿ ಬೇಗ ಉಬ್ಬಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಇದು ನೋಡಿ. ಈ ಥರ ಆಗಿದೆಲ್ಲ ನೋಡಿ. ಈಗ ಕೇಕ್ ಬ್ಯಾಟರ್ಗೆ ಕೇಕ್ ಟಿನ್ನಿಗೆ ಬ್ಯಾಟರೆಲ್ಲ ಹಾಕುವ. ನೋಡಿ, ಆಗಿದೆ. ಈಗ ಸ್ವಲ್ಪ ಡಿಪ್ ಮಾಡುವ ಇದನ್ನು. ಮಾವಿನ ಹಣ್ಣು ಫ್ಲೇವರ್ ಬೇಕಂದರೆ ನೀವು ಟೂಟಿ ಫ್ರೂಟಿ ಏನೂ ಹಾಕೋದು ಬೇಡ, ಹಾಗೆ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಡೆಕೋರೇಷನಿಗೆ ಚೆಂದ ಕಾಣಲಿ ಅಂತ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ತಾಯಿದ್ದೀನಿ ನೋಡಿ. ಈಗ ನಾನು ಇದು ಕುಕ್ಕರನ್ನು 10 ನಿಮಿಷ ಮುಂಚೆನೇ ಪ್ರೀ ಹೀಟಿಂಗ್ ಮಾಡಿಟ್ಟಿದ್ದೇನೆ ನೋಡಿ. ಹೀಗೆ ಅದು ಬಿಸಿಯಾಗಿದೆ. ಅದರೊಳಗೊಂದು ನಿಮಗೆ ಅನುಕೂಲವಾಗಿ ನಿಮ್ಮ ಪಾತ್ರೆಗೆ ಯಾವುದು ಅನುಕೂಲವಾಗಿಡೋಕ್ಕೆ ಆಗ್ತದೆ ಅದನ್ನು ಇಟ್ಕೊಳ್ಳಿ. ನಾನು ಇದನ್ನು ಪ್ಲೇಟ್ ಇಡ್ತಾಯಿದ್ದೀನಿ. ನಂತರ ಇದನ್ನು ಟಿನ್ನನ್ನು ಮೆಲ್ಲ ಇಟ್ಟುಬಿಡುವ. ಇದಕ್ಕೆ ಕೇಕ್ ಮುಚ್ಚುವಾಗ ಕುಕ್ಕರ್ ಉಂಟಲ್ಲ, ಅದರದ್ದು ಬೆಲ್ಟ್ ತೆಗಿಬೇಕು. ಮತ್ತು ಅದರ ವಿಸಿಲ್ ಬೇಡ, 2 ಸಹ ಬೇಡ. ಇದನ್ನು ತೆಗೆದು ಕ್ಲೀನಾಗಿ ಮುಚ್ಚಿಡುವ. 30ರಿಂದ 35 ನಿಮಿಷ ಇದು ಬೇಯಿಸಬೇಕೀಗ ನೋಡಿ. ಅದರ ಮೇಲೆ ಒಂದು ಲೋಟೆಯ ಎಂತಾದರೂ ಮುಚ್ಚಿಟ್ಬಿಡಿ ನೋಡಿ. ಹೀಗೆ ಇದನ್ನು ಮುಚ್ಚಿಟ್ರೆ ಸಾಕು. 30ರಿಂದ 35 ನಿಮಿಷ ಆಗಿದೆ, ಬೆಂದಿದೆ ನೋಡಿ ಕೇಕು. ಚೂರಿ ಹಾಕಿ ನೋಡ್ತಿದ್ದೀನಿ, ಬಿಸಿ ಉಂಟು, ಅಂಟ್ತಾ ಇಲ್ಲ. ಹೀಗೆ ಆಗುವಾಗ ನಾವು ಬಿಡಿಸಿ ತೆಗೆದಾಯಿತು. ಬಿಸಿ ಉಂಟು ಕೇಕು. ತಣ್ಣಗಾಗ್ಲಿಕ್ಕೆ ಸಹ ಬಿಡಲಿಲ್ಲ ನಾನು ನೋಡಿ. ಇಷ್ಟೊಳ್ಳೆ ಕೇಕ್ ರೆಡಿಯಾಗಿದೆ. ನೀವು ಸಹ ಮಾಡಿ ನೋಡಿ ಹೇಗಾಗುತ್ತೆ ಅಂತ. ಮಳೆಗಾಲಕ್ಕೆ ತಣ್ಣಗಿನ ಕೇಕಲ್ಲ, ಬಿಸಿ ಕೇಕ್ ನೋಡಿ. ನಾನು ಹಾಕಿದ ಮೈದಾ ಎಲ್ಲ ಸ್ವಲ್ಪ ಸಹ ಕಪ್ಪಾಗಲಿಲ್ಲ, ಹಾಗೆ ಉಂಟು ನೋಡಿ. ಎಷ್ಟು ಕ್ಲೀನಾಗಿ ಉಂಟು, ಸ್ಮೂತಾಗಿತ್ತು.
ಟೇಸ್ಟಿ ಸಹ ಆಗಿ ಮಾವಿನ ಹಣ್ಣು ಫ್ಲೇವರ್ ಹಾಗೆ ಒಳ್ಳೆ ಒಂದು ಕೇಕ್ ಮಾಡಿದ್ದೀನಿ. ನೀವು ಸಹ ಮಾಡಿ ನೋಡಿ. ನೋಡಿ ಮೈದಾ ಏನು ಸಹ ಆಗಲಿಲ್ಲ, ಕಪ್ಪಾಗಲಿಲ್ಲ, ಹಾಗೆ ಉಂಟು. ನೀವು ಸಹ ಮಾಡಿ ನೋಡಿ, ನನಗೆ ಹೇಗಾಗ್ತದೆ ಅಂತ ನನಗೆ ಕಮೆಂಟ್ ಮಾಡಿ. ಅದೆಲ್ಲ ಬಿಸಿ ಬಿಸಿ ಆವಿ ಹೋಗ್ತಾ ಉಂಟು, ಅಷ್ಟೊಳ್ಳೆ ಬಿಸಿ ಬಿಸಿ ಮಾವಿನ ಹಣ್ಣಿನ ಕೇಕ್ ಮಾಡಿದ್ದೀನಿ. ಇದಕ್ಕೆ ಮೈದಾ ಹಿಟ್ಟೇನು ಹಾಕೋದೇ ಬೇಡ, ಅಷ್ಟು ಚೆಂದ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ, ನೋಡಿದ್ರಲ್ಲ, ಸೂಪರ್ ಸಾಫ್ಟ್ ಆದ ರವಾ ಕೇಕ್. ನೀವು ಸಹ ಮಾಡಿ ನೋಡಿ, ಹೇಗಾಗ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ.